ಆರೋಪ ಪಟ್ಟಿಗೆ ಸಹಿ ಹಾಕಿದಂತ ಎಲ್ಲ ಆರೋಪಿಗಳು ಅಪ್ಡೇಟ್ ಸಿಗ್ತಾ ಇದೆ. ಒಬ್ಬೊಬ್ಬರಾಗಿ ಬಂದು ಸಹಿ ಹಾಕಿದ್ದಾರೆ ಎಲ್ಲ ಆರೋಪಿಗಳು. ಒಟ್ಟು 17 ಜನ ಆರೋಪಿಗಳು ಕೂಡ 64ನೇ ಸಿಸಿಎಚ್ ಕೋರ್ಟ್ನಿಂದ 57ನೇ ಸಿಸಿಎಚ್ ಕೋರ್ಟ್ಗೆ ಈ ಒಂದು ಕೇಸ್ ಈಗ ಶಿಫ್ಟ್ ಆಗಿದೆ. ದೋಷಾರೋಪ ಪಟ್ಟಿಗೆ 17 ಜನ ಆರೋಪಿಗಳು ಕೂಡ ಬಂದು ಒಬ್ಬೊಬ್ಬರಾಗಿ ಸಹಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 57ನೇ ಸಿಸಿಎಚ್ ಕೋರ್ಟ್ಗೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಮುಂದುವರಿಯುತ್ತೆ. ಇನ್ನು ಮುಂದಿನ ವಿಚಾರಣೆ ಇರಬಹುದು, ಅದೆಲ್ಲ ಪ್ರಕ್ರಿಯೆ. ಇದ್ರ ಬಗ್ಗೆನೇ ಮಾತನಾಡ್ತಾ ಇದ್ರು ವಕೀಲರಾಗಿರುವಂತಹ ದಿಲೀಪ್ ಕುಮಾರ್ ಸರ್, ನೀವು ಹೇಳ್ತಾ ಇದ್ರಿ ಈ ಕೇಸಿಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಆಗಿದ್ ಕೂಡ ಅದೆಲ್ಲವೂ ಫಾರ್ಮಾಲಿಟಿ ಅಷ್ಟೇ, ಮುಂದಿನ ಅಸಲಿಯತ್ ಏನಿದೆ ಅದೇ ಟ್ರಯಲ್ ಅಂತ. ಕರೆಕ್ಟ್. ಇವಾಗ ನಾವು ಒಂದು 200 ಜನದಲ್ಲಿ ಎಷ್ಟು ಸಾಕ್ಷಿ ವಿಚಾರಣೆ ನಡೀತಾರೆ. ಕೆಲವು ಸಾಕ್ಷಿಗಳನ್ನ ವಿಚಾರಣೆ ಮಾಡೋ ಅವಶ್ಯಕತೆ ಇರಲ್ಲ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಇವಾಗ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ. ಆ ಪೋಸ್ಟ್ ಮಾರ್ಟಮ್ ಮಾಡಿ ಬಾಡಿನ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಆ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ಡಾಕ್ಟರ್ನ ಇವಾಗ ನೀನ್ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನೋ ಅದನ್ನ ಇಲ್ಲ ಇದು ಡೆತ್ತೆ ಆಗಿಲ್ಲ, ಇದು ಇವನ್ನೆಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳಲಿಕ್ಕೆ ಆಗಲ್ಲ. ಅಥವಾ ಬಾಡಿ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಏನೇನ್ ಸಾಕ್ಷಿಗಳು ಒಂದು ಮಾಜರ್ ಮುಖಾಂತರ ಬಾಡಿ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಸೊ ಆ ಬಾಡಿ ಹ್ಯಾಂಡ್ ಓವರ್ ಮಾಡಿದ್ದು ಇಸ್ ನಾಟ್ ಅನ್ ಇಂಪಾರ್ಟೆಂಟ್. ಇವಾಗ ಬಾಡಿ ಹ್ಯಾಂಡ್ ಓವರ್ ಮಾಡಿದ್ರೆ ಇಲ್ವಾ ಅದರಿಂದ ನೀವು ಆರೋಪಿತರು ತಪ್ಪಿತಸ್ಥರು ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಕಂಡಿಡ್ಲಿಕ್ಕೆ ಆಗಲ್ಲ. ಅವರೆಲ್ಲ ಫಾರ್ಮಲ್ ವಿಟ್ನೆಸ್ ಅಂತ ಕರೀತಾರೆ. ಆ ಫಾರ್ಮಲ್ ವಿಟ್ನೆಸ್ ನೆಲ್ಲ ಗಿವ್ ಅಪ್ ಮಾಡ್ತಾರೆ. ಗಿವ್ ಅಪ್ ಅಂದ್ರೆ ಇಲ್ಲ ಇವ್ರನ್ನ ಅವಶ್ಯಕತೆ ಇಲ್ಲ, ಇವ್ರನ್ನ ಸಾಕ್ಷಿ ಮಾಡಿಸಿಲ್ಲ ಅಂತಂದ್ರು ಅದ್ರ ಮೇಲೆ ಈ ಕೇಸ್ ಡಿಸೈಡ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಆಗಲ್ಲ. ಹಾಗಾಗಿ ಈ ಸಾಕ್ಷಿಗಳನ್ನೆಲ್ಲ ನಾನು ಗಿವ್ ಅಪ್ ಮಾಡ್ತೀನಿ ಅಂತ ಹೇಳಿ ಗಿವ್ ಅಪ್ ಮಾಡ್ತಾರೆ. ಹಾಗಾಗಿ ಈ ತರ ಎಲ್ಲ ಗಿವ್ ಅಪ್ ಮಾಡಿ ಬೇಕಾಗಿರ್ತಕ್ಕಂಥ ಸಾಕ್ಷಿಗಳನ್ನೆಲ್ಲ ಏನು ಸಾಕ್ಷಿ ಹೇಳ್ತಾರೆ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಇರುತ್ತೆ. ಈ ಎಲ್ಲಾ ಆಧಾರದ ಮೇಲೆನೆ ಪ್ರಾಸಿಕ್ಯೂಷನ್ ಲಾಯರು ಮತ್ತೆ ಡಿಫೆನ್ಸ್ ಲಾಯರು ವಾದ ಮಾಡೋದು. ಈ ಏನೇನ್ ಚಾರ್ಜ್ ಅಲ್ಲಿ ಇವಾಗ ಅಲಿಗೇಷನ್ ಮಾಡಿರ್ತಾರೆ ಅಂದ್ರೆ ದೋಷಾರೋಪವನ್ನ ಹೊರಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ಮರ್ಡರ್ ಇರ್ಬೋದು, ಇನ್ನೊಂದು ಕಿಡ್ನಾಪ್ ಇರ್ಬೋದು, ಇನ್ನೊಂದು ಶವ ಅಂದ್ರೆ ಇದ್ ಮಾಡಿದ್ರಲ್ಲ, ಅಂದ್ರೆ ಡಿಸಪಿಯರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರಲ್ಲ, ಅಂದ್ರೆ ಬಾಡಿನ ಅವರು ಎವಿಡೆನ್ಸ್ ಯಾವ ತರ ಸಿಗ್ಬಾರ್ದು ಅಂತ ಹೇಳ್ಬಿಟ್ಟು. ಸೊ ಒಂದೊಂದು ಪ್ರಾವಿಷನ್ ಏನೇನಿದೆ ಅದನ್ನ ಈ ಸಾಕ್ಷಿ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಎರಡೂ ಓದಿ ಆರೋಪ ಸಾಬೀತಾಗಿದ್ಯಾ ಅಥವಾ ಇಲ್ವಾ, ಅಥವಾ ಈ ಆರೋಪಿತರ ಮೇಲೆ ಕೇಸು ನಂಬಬಹುದಾ ಅಥವಾ ನಂಬಲಿಕ್ಕೆ ಆಗಲ್ಲ ಅಂತ ಏನೋ ಡೌಟ್ ಏನೋ ಕ್ರಿಯೇಟ್ ಆಗತ್ತಾ ಅಂತ. ಅಕಸ್ಮಾತ್ ಈ ಎಲ್ಲಾ ಸಾಕ್ಷಿಗಳ ವಿಚಾರಣೆಯನ್ನ ನೋಡಿ ಮಾನ್ಯ ನ್ಯಾಯಾಲಯ ಈ ಆರೋಪಿತರುಗಳು ಕೊಲೆ ಮಾಡಿದರೆ ಅನ್ನೋ ಅಂಶ ನಂಗೆ ಡೌಟ್ ಅನುಮಾನ ಬರ್ತಿದೆ ಅಂತ ಹೇಳ್ಬಿಟ್ಟು ಕಂಡು ಬಂದ್ರೆ ಆ ಬೆನಿಫಿಟ್ ಆಫ್ ಡೌಟ್ ನ ಆರೋಪಿತರಿಗೆ ಕೊಡ್ಲೇಬೇಕು. ಸೊ ಹಾಗಾಗಿ ಈ ಸ್ಟೇಜ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಸೊ ಎವಿಡೆನ್ಸ್, ಕ್ರಾಸ್ ಎಕ್ಸಾಮಿನೇಷನ್, ಅದಾದ್ಮೇಲೆ ಇನ್ನೊಂದ್ಸಲ ಸ್ಟೇಟ್ಮೆಂಟ್ ಅಂತ ಮಾಡ್ತಾರೆ. ಈ ಎಲ್ಲಾ ಆರೋಪಿತರುಗಳದ್ದು ಸಾಕ್ಷಿ ಅವ್ರದ್ದು ಸಾಕ್ಷಿ ವಿಚಾರಣೆ ಆದ್ಮೇಲೆ ಎಲ್ಲಾ ಆರೋಪಿತರನ್ನ ಕರೆದ್ಬಿಟ್ಟು ಈ ಮೊದಲನೇ ಸಾಕ್ಷಿ ಈ ತರ ಹೇಳಿದಾನೆ, ಎರಡನೇ ಸಾಕ್ಷಿ ಈ ತರ ಹೇಳಿದಾನೆ, ಅದ್ರ ಮೇಲೆ ನೀವ್ ಏನ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಮತ್ತೊಂದ್ಸಲ ಕೇಳ್ತಾರೆ ಈ ಎವಿಡೆನ್ಸ್ ಆದ್ಮೇಲೆ. ಅಂದ್ರೆ ಅದೇನೋ ನಿಮ್ದು ಎಕ್ಸ್ಪ್ಲನೇಷನ್ ಇದೆಯಾ ಅಂತ. ಸೊ ಆ 3-1 ಸ್ಟೇಟ್ಮೆಂಟ್ ಆದ್ಮೇಲೆ ಏನಾದ್ರೂ ಆರೋಪಿತರು ಅವ್ರ ಪರವಾಗಿ ಸಾಕ್ಷಿಯನ್ನ ವಿಚಾರಣೆ ಮಾಡಿಸ್ಲಿಕ್ಕೆ ಏನಾದ್ರು ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಸ್ಟೇಜ್ ಬರುತ್ತೆ. ಆರೋಪಿತರು ಹೌದು ನನಗೂ ಕೂಡ ಸಾಕ್ಷಿಗಳನ್ನ ಮಾಡ್ತೀನಿ, ನನಗೂ ಕೂಡ ಸಾಕ್ಷಿಗಳಿದ್ದಾರೆ, ಸೊ ನನ್ನ ಕೇಸಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಏನಾದ್ರು ಸಾಕ್ಷಿಗಳನ್ನ ಮಾಡಿಸಿದ್ರೆ, ವಿಚಾರಣೆ ಮಾಡಿಸಿದ್ರೆ, ಅವ್ರದ ಅಕ್ಯೂಸ್ ಸೈಡ್ ಸಾಕ್ಷಿ ವಿಚಾರಣೆ ಆದ ನಂತರ ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಆರ್ಗ್ಯುಮೆಂಟ್ಸ್ ಆದ್ಮೇಲೆ ಜಡ್ಜ್ಮೆಂಟ್. ಓಕೆ ದಿಲೀಪ್ ಸರ್, ಇಷ್ಟೊತ್ತು TV5 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ.